ಅಲ್ಲಿ ಒಂದು ರೀತಿಯಾದಂತಹ ಡ್ರೋನ್ ಮೌಂಟೆಡ್ GPR ಅನ್ನು ಬಳಸಿ ಈಗ ಆ ಒಂದು ಜಾಗದಲ್ಲಿ ಶೋಧಿಸುವ ಕಾರ್ಯ ನಡೀತಾ ಇದೆ. ಈ ಡ್ರೋನ್ ಮೂಲಕ GPR ಸ್ಕ್ಯಾನ್ ಅನ್ನು ಹೇಗೆ ನಡೆಸ್ತಾರೆ ಅನ್ನುವಂಥದ್ದು. ಸಾಮಾನ್ಯವಾಗಿ GPR ಆಂಟೆನಾಗಳನ್ನ ಈ ಒಂದು ಡ್ರೋನ್ನ ಕೆಳಭಾಗದಲ್ಲಿ ಅಳವಡಿಸಲಾಗಿರುತ್ತೆ. ಹಾಗಾಗಿ ಡ್ರೋನ್ ಗಾಳಿಯಲ್ಲಿ ಹಾರಿಸಿದ ನೆಲದ ಮೇಲ್ಮೈಗೆ ಸಮೀಪವಾಗಿ ಹೋಗುವಂತಹ ಸಂದರ್ಭಗಳಲ್ಲಿ ಈ GPR ಸಿಗ್ನಲ್ಗಳನ್ನ ಆ ಒಂದು ಕೆಳಭಾಗಕ್ಕೆ ಅಂದ್ರೆ ಭೂಮಿಯ ಕೆಳಭಾಗಕ್ಕೆ ಕಳಿಸುತ್ತೆ. ಹಾಗಾಗಿ ಆ ಸಿಗ್ನಲ್ ನೆಲದೊಳಗೆ ಹೋಗಿ ಅಲ್ಲಿ ಪ್ರತಿಫಲಿಸಿ ಮೇಲ್ಭಾಗಕ್ಕೆ ಬರುವಂಥದ್ದು. ಆ ಸಿಗ್ನಲ್ ನೆಲದೊಳಗೆ ಹೋಗಿ ಪ್ರತಿಫಲಿಸಿ ಮರಳಿ ಬರುವಂತಹ ಸಂದರ್ಭಗಳಲ್ಲಿ ಆ ಅಡಿಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಅನುಮಾನಾಸ್ಪದವಾದಂತಹ ಯಾವುದೇ ರೀತಿಯಾದಂತಹ ವಸ್ತುಗಳಿದ್ದಲ್ಲಿ ಅದರ ಸೆನ್ಸಾರ್ಗಳನ್ನು ದಾಖಲಿಸಿ ಅವುಗಳ ನಿಖರ ಫಲಿತಾಂಶವನ್ನು ದಾಖಲಿಸುವ ಒಂದು ತಂತ್ರಜ್ಞಾನ ಈ ಡ್ರೋನ್ ಮೌಂಟೆಡ್ GPR ಅನ್ನುವಂಥ ಟೆಕ್ನಾಲಜಿ. ಹಾಗಾಗಿ ಈ ಒಂದು ಸೆನ್ಸಾರ್ ಮೂಲಕ 13ನೇ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಸ್ಕ್ಯಾನ್ ಅನ್ನು ಈಗಾಗಲೇ ನಡೆಸ್ತಾ ಇರುವಂತದ್ದು. ಈ ಒಂದು ಸೆನ್ಸಾರ್ ದಾಖಲಿಸಿ ಬರುವಂತಹ ನಿಖರವಾದ ಫಲಿತಾಂಶಗಳಿವೆ. ಅವುಗಳ ಡೇಟಾಗಳನ್ನ ಸಾಫ್ಟ್ವೇರ್ ಮೂಲಕ 2D ಮತ್ತು 3Dಗಳಾಗಿ ಅವರು ಪರಿವರ್ತನೆ ಮಾಡ್ತಾರೆ. ಅಂದ್ರೆ ಭೂಮಿಯ ಕೆಳಭಾಗದಲ್ಲಿ ಸುಮಾರು 3-4 ಅಡಿಗಳಷ್ಟು ಅಥವಾ 6 ಅಡಿ 8 ಅಡಿ ಅಂದ್ರೆ ಆ ಒಂದು ಡ್ರೋನ್ GPR ಅನ್ನು ಏನು ಬಳಸ್ತಾ ಇದ್ದಾರೆ ಅವುಗಳ ಸಾಮರ್ಥ್ಯಗಳ ಮೇಲೆ ಆ ಒಂದು ಪರೀಕ್ಷೆಗಳು ನಡೆಯುತ್ತೆ. ಅವುಗಳು ಎಷ್ಟು ಮೆಗಾಹರ್ಟ್ಸ್ ಅದರ ಕೆಳಭಾಗಕ್ಕೆ ಅದರ ತಂತ್ರಜ್ಞಾನಗಳು ಹೋಗುತ್ತೆ. ಅವುಗಳ ಆಳದಲ್ಲಿ ಅದರ ತಂತ್ರಜ್ಞಾನಗಳಲ್ಲಿ ಅದರ ಸಮೀಕ್ಷೆಗಳನ್ನು ನಡೆಸ್ತಾರೆ. ಒಟ್ಟು ಈಗಾಗಲೇ ಈ ಒಂದು ಭಾರತದ ಒಂದು ಡ್ರೋನ್ GPR ಟೆಕ್ನಾಲಜಿಯನ್ನು ಬಳಸಿ ಒಂದು ಹಂತದ ಸ್ಕ್ಯಾನ್ ಪೂರ್ಣಗೊಳಿಸುತ್ತಾರೆ. ಹಾಗಾಗಿ ಆ ಸ್ಕ್ಯಾನ್ ಮೂಲಕ ಭೂಮಿಯ ಕೆಳಭಾಗದಲ್ಲಿ ಯಾವುದಾದ್ರೂ ಸಹಜವಾಗಿ ಯಾಕೆ ಡ್ರೋನ್ಗಳನ್ನು